ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತಲ್ಲ, ಬಹಳ ಸಮಸ್ಯೆಗಳಿದ್ದು ದೇಶದಲ್ಲಿ, ರಾಜ್ಯದಲ್ಲಿ. ಆ ಸಮಸ್ಯೆಗಳಿಗೆ ಪರಿಹಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಈ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧನ ಕೆಂಗಲ್ ಸ್ಥಾಪನೆ ಮಾಡಿದ್ರು. ಆದರೆ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ. ಆದರೆ ವಿಧಾನಸೌಧದಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಪರಿಸ್ಥಿತಿ. ಜನರ ಕೆಲಸ ದೇವರ ಕೆಲಸ ಅಂದ್ರೆ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ. ಜನರ ಸೇವೆ ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಇವತ್ತಿಗೂ ಕೂಡ ಆ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ವಿಧಾನಸೌಧದಲ್ಲಿ ಕೆತ್ತಿಸಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಪ್ರಯತ್ನವನ್ನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು. ಸಿಎಂ ವಿಚಾರವಾಗಿ ಏನಾದ್ರು ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ನಿನ್ನೂ ಕರೀಬೋದಮ್ಮ, ಬೇಡವಾ? ಸಿಎಂ ಸಿದ್ದರಾಮಯ್ಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಅವತ್ತೇ ಹೇಳಿದ್ದಾರೆ, ಇಲ್ಲಿವರೆಗೂ ಕರೆ ಬಂದಿಲ್ಲ, ಕರೆದ್ರೆ ಹೋಗ್ತೀನಿ ಅಂತ ಹೇಳಿ ಮಾಧ್ಯಮಗಳಿಗೆ ಅವರು ಕರೆದಿದ್ದಾರೆ. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ನೋಡಿ, ರಿಪಬ್ಲಿಕನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಡಿದ್ದಾರೆ. ಹೌದಪ್ಪ, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದೀನಿ ಅಂತ ಹೇಳಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಮಾತಾಡಿಸುವ ಸಂದರ್ಭದಲ್ಲಿ ಒಂದು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೌದಪ್ಪ ಕರೆದಿದ್ದಾರೆ, ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್, ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ. ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಅಲ್ಲಿ ಹೇಳಿದ್ರೆ ಕೇಳಿಸ್ ನಿಮ್ಮವರೇ ಅಲ್ಲಿದ್ದಾರೆ. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ. ಅದಕ್ಕೆ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಬಣ್ಣ ಕಟ್ಟುವಂತ ಕೆಲಸಗಳು ಆಗೋದು ಬೇಡ ಅಂತ ಹೇಳಿ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಾಳದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇತ್ತು ದಿನದಿಂದ ದಿನಕ್ಕೆ. ಇದೇ ವಿಚಾರವಾಗಿ ಅನೇಕ ನಾಯಕರು ಹೈಕಮಾಂಡ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ ಕೂಡ ಮಾಡಿದ್ರು.
ನೀವು ಹೋಗಿದ್ರ ಅವ್ರ ಮನೆಗೆ, ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಹೇಳಿದ್ರೆ ಕೇಳಿಸ್ ನಿಮ್ಮವರೇ ಅಲ್ಲಿದ್ದಾರೆ. ಸರ್ ಸ್ವಲ್ಪ ಜೋರಾಗಿ. ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರ. ಜೋರಾಗಿ ಸರ್. ಯಾರೇ ಅವನು ಕೇಳದೆ ಅವ್ರು ಹೋಗ್ರಿ ಅಂತ. ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು. ಅವರು ಎರಡನೇ ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸರ್. ನಾಳೆ ಸಿದ್ದರಾಮಯ್ಯ ಅವ್ರನ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀರಾ ಅನ್ನೋದು ಸರ್? ಹೌದಯ್ಯ, ರಿಪಬ್ಲಿಕ್. ಹೌದು, ಓಕೆ, ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಓಕೆ ಸರ್. ಸರ್, ಏನು ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಮೇಲೆ ತಿಳಿಸ್ತೀವಿ. ಸಿಎಂ ವಿಚಾರವಾಗಿ ಏನಾದ್ರು ಹಂಚಿಕೆ? ಸರ್, ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ. ನೀವು ಹೋಗಿದ್ರೆ ಅವ್ರ ಮನೆಗೆ, ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಅಲ್ಲಿ ಹೇಳಿದ್ರೆ ಕೇಳಿಸ್ ನಿಮ್ಮವರೇ ಅಲ್ಲಿದ್ದಾರೆ. ಸರ್ ಬ್ರೇಕ್ಫಾಸ್ಟ್ ಅಲ್ಲಿ ಆಮೇಲೆ ತಿಳಿಸ್ತೀವಿ. ಸಿಎಂ ವಿಚಾರವಾಗಿ ಏನಾದ್ರು ಹಂಚಿಕೆ ಸೂತ್ರದ ಬಗ್ಗೆ ಸರ್ ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತಲ್ಲ, ಬಹಳ ಸಮಸ್ಯೆಗಳಿದ್ದು ದೇಶದಲ್ಲಿ, ರಾಜ್ಯದಲ್ಲಿ. ಆ ಸಮಸ್ಯೆಗಳಿಗೆ ಪರಿಹಾರ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಈ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧನ ಕೆಂಗಲ್ ಸ್ಥಾಪನೆ ಮಾಡಿದ್ರು. ಆದರೆ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ. ಇಲ್ಲ ಸರ್, ಆದರೆ ವಿಧಾನಸೌಧದಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಪರಿಸ್ಥಿತಿ. ಜನರ ಕೆಲಸ ದೇವರ ಕೆಲಸ ಅಂದ್ರೆ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ. ಜನರ ಸೇವೆ ಮಾಡತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಇವತ್ತಿಗೂ ಕೂಡ ಆ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ವಿಧಾನಸೌಧದಲ್ಲಿ ಕೆತ್ತಿಸಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಪ್ರಯತ್ನವನ್ನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು. ಸಿಎಂ ವಿಚಾರವಾಗಿ ಏನಾದ್ರು ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ನಿನ್ನೂ ಕರೀಬೋದಮ್ಮ, ಬೇಡವಾ? ಸಿಎಂ ಸಿದ್ದರಾಮಯ್ಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಅವತ್ತೇ ಹೇಳಿದ್ದಾರೆ, ಇಲ್ಲಿವರೆಗೂ ಕರೆ ಬಂದಿಲ್ಲ, ಕರೆದ್ರೆ ಹೋಗ್ತೀನಿ ಅಂತ ಹೇಳಿ ಮಾಧ್ಯಮಗಳಿಗೆ ಹೋಗಿದ್ರೆ ಅವ್ರ ಮನೆಗೆ, ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಅಲ್ಲಿ ಹೇಳಿದ್ರೆ ಕೇಳಿಸ್ ನಿಮ್ಮವರೇ ಅಲ್ಲಿದ್ದಾರೆ.
ನೋಡಿ, ರಿಪಬ್ಲಿಕನ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಡಿದ್ದಾರೆ. ಹೌದಪ್ಪ, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದೀನಿ ಅಂತ ಹೇಳಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಮಾತಾಡಿಸುವ ಸಂದರ್ಭದಲ್ಲಿ ಒಂದು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೌದಪ್ಪ ಕರೆದಿದ್ದಾರೆ, ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಅಲ್ಲಿ ಹೇಳಿದ್ರೆ ನಿಮ್ಮವರೇ ಅಲ್ಲಿದ್ದಾರೆ. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ, ಅದಕ್ಕೆ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಬಣ್ಣ ಕಟ್ಟುವಂತ ಕೆಲಸಗಳು ಆಗೋದು ಬೇಡ ಅಂತ ಹೇಳಿ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಾಳದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇತ್ತು ದಿನದಿಂದ ದಿನಕ್ಕೆ. ಇದೇ ವಿಚಾರವಾಗಿ ಅನೇಕ ನಾಯಕರು ಹೈಕಮಾಂಡ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ ಕೂಡ ಮಾಡಿದ್ರು. ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ವಾ? ಎಸ್ ಸರ್, ಥ್ಯಾಂಕ್ ಯು. ಹೇಳಿದ್ರೆ ನಿಮ್ಮವರೇ ಅಲ್ಲಿದ್ದಾರೆ. ಸರ್ ಸ್ವಲ್ಪ ಜೋರಾಗಿ. ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರ. ಜೋರಾಗಿ ಸರ್. ಯಾರೇ ಅವನು ಕೇಳದೆ ಅವ್ರು ಹೋಗ್ರಿ ಅಂತಾಗಿ. ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು. ಅವರು 2ನೇ